ಮತ್ತೊಂದು ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕೇಸನ್ನು ಜಡ್ಜ್ಗಳ ಮುಂದೆ ಹಾಜರುಪಡಿಸಬೇಕು. ಯಾಕೆಂದರೆ ಈಗ ಪೊಲೀಸ್ ಮುಂದೆ ನೀಡಿದಂಥ ಹೇಳಿಕೆ ಒಂದು, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಆ ನಂತರ ಜಡ್ಜ್ ಮುಂದೆ ಕೂಡ ಆ ಹೇಳಿಕೆ ಮತ್ತು ಅವರ ಹೇಳಿಕೆಗಳು ಸಮಾನಾಂತರವಾಗಿರಬೇಕು. ಹಾಗಾಗಿ ಭಾಳ ಮುಖ್ಯವಾಗಿ CRPC 164 ನಟ ದರ್ಶನ್ಗೆ ರೆಡಿ ಆಗ್ತಾ ಇದೆಯಾ ದೊಡ್ಡ ಕುಣಿಕೆ. ಯಾಕೆ ಅಂತಂದರೆ ಇಲ್ಲಿ ಅಚಾನಕ್ಕಾಗಿ ಹೊಡೆದೆ ಸತ್ತೋಗ್ಬಿಟ್ಟ ಅದು ಬೇರೆ, ಆದರೆ ಇದೆಲ್ಲ ಪ್ರೀ ಪ್ಲ್ಯಾನ್ಡ್. ಅವನನ್ನ ಎತ್ತಾಕೊಂಬ, ಕಿಡ್ನ್ಯಾಪ್ ಮಾಡ್ಕೊಂಬ, ಗೊತ್ತಿಲ್ಲದಂಗೆ ಬಾ, 10 ಆರೋಪಿಗಳ ಬಳಿ ಹೇಳಿಕೆ ದಾಖಲಿಸಲು ಸಿದ್ಧತೆ. CRPC 164 ಹೇಳಿಕೆ ದಾಖಲಿಸಲು ಪೊಲೀಸರ ತಯಾರಿ. ಪೊಲೀಸ್ ಅಧಿಕಾರಿಗಳಿಗೆ ಕಮಿಷನರ್ ದಯಾನಂದ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಭಾಳ ಮುಖ್ಯವಾಗಿ ಕೊನೆಗಳಿಗೆಯಲ್ಲಿ ಕೈ ಎತ್ತಬಾರ್ದಲ್ಲ. ನಟ ಆರೋಪಿಗಳು ಭವಿಷ್ಯದಲ್ಲಿ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಹಾಗಾಗಿ ಅವರ ಹೇಳಿಕೆಯನ್ನು ದಾಖಲಿಸ್ತಾರೆ. 10 ಆರೋಪಿಗಳ ಬಳಿ ಹೇಳಿಕೆ ದಾಖಲಿಸಲು ಸಿದ್ಧತೆ. CRPC 164 ಹೇಳಿಕೆ ದಾಖಲಿಸಲು ಪೊಲೀಸರ ತಯಾರಿ. ಪೊಲೀಸ್ ಅಧಿಕಾರಿಗಳಿಗೆ ಕಮಿಷನರ್ ದಯಾನಂದ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಜಡ್ಜ್ ಮುಂದೆ 164 ಹೇಳಿಕೆ ದಾಖಲಿಸುವ ಸಾಧ್ಯತೆ. ಮೆಸೇಜ್ ವಿಚಾರಕ್ಕೆ ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್, ಕಾಕಿ ಮುಂದೆ ಶರಣಾಗುವ ಮುನ್ನವು ಡ್ರಾಮಾ ಮಾಡಿದರು. ರಾತ್ರಿ ಶರಣಾಗ್ತೀನಿ ಅಂದರು, ಬೆಳಿಗ್ಗೆ ಉಲ್ಟಾ ಹೊಡೆದ್ರಂತೆ. ಶರಣಾಗುವ ಮುನ್ನ 2 ಬಾರಿ ದರ್ಶನನ್ನು ಭೇಟಿ ಮಾಡ್ತಾರೆ. ಪ್ರಕರಣದಲ್ಲಿ ಶರಣಾಗಲು ಭಾನುವಾರ ರಾತ್ರಿ ಮಾತುಕತೆಯಾಗತ್ತೆ. ಸೋಮವಾರ ಬೆಳಗ್ಗೆ 4 ಆರೋಪಿಗಳು ಶರಣಾಗಲು ಒಪ್ಪಿಗೆ. ಆದರೆ ಬೆಳಗ್ಗೆ ನಮಗೆ ಭಯ ಆಗ್ತಾ ಇದೆ ಅಂತ ಆರೋಪಿಗಳು ಹೇಳ್ತಾರೆ. ಕೂಡಲೇ ಮೈಸೂರಿಗೆ ಹೋಗಿದ್ದ ಪ್ರದೋಷ್ ಆ್ಯಂಡ್ ಟೀಮ್ ಮೈಸೂರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಭೇಟಿಯಾಗಿದ್ದ ಆರೋಪಿಗಳು. ಇದೀಗ ನಾಗರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಈ ಸರೆಂಡರ್ ಆಗುವಂಥವ್ರು ಒಮ್ಮೆ ಒಪ್ಕೋತಾರೆ, ನಂತರ ಭಯ ಆಗತ್ತೆ ಅಂತ ಹೇಳ್ತಾರೆ. ಈ ಸರೆಂಡರ್ ಆಗಿದ್ದವರು ಈ ಘಟನೆ ಅಂದರೆ ಇವನಿಗೆ ಹೊಡೆದ್ರು ಬಡಿದ್ರು ಎಲ್ಲ ಆಯ್ತಲ್ಲ, ಅವ್ರು ಶೆಡ್ಡಲ್ಲಿದ್ರ ಆಮೇಲೆ ಎಂಟ್ರಿ ಆದ್ರ, ಯಾಕೆ ಅವ್ರಿಗೆ ಭಯ ಆಯಿತು? ಅಂದರೆ ಅವ್ರೇನು ಘಟನೆ ಗೊತ್ತಿರಲಿಲ್ವಾ? ಹೆಂಗೆ ಅದು? ಜಯಪ್ರಕಾಶ್ ಶೆಟ್ಟಿ, ಏನು ಈ ಒಂದು ಘಟನೆ ಶನಿವಾರ ರಾತ್ರಿ ಸಂಪೂರ್ಣವಾಗಿ ನಡೀತದೆ. ಶನಿವಾರ ಸಂಪೂರ್ಣವಾಗಿ ನಡೆದು ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ಮೇಲೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಜೊತೆ ಈ ವಿಚಾರವನ್ನು ಚರ್ಚೆ ಮಾಡಿದ್ಮೇಲೆ ಇಲ್ಲ ಇದು ಸರೆಂಡರ್ ಆಗಲೇಬೇಕು ಅಂತ ಹೇಳಿದಾಗ ಇವರಲ್ಲೇ ಒಂದು ಮೀಟಿಂಗ್ ಆಗುತ್ತೆ. ಒಂದು 3 ಜನ ಹೋಗಿ ಸರೆಂಡರ್ ಆಗೋದಾಗಿ ಮಾತುಕತೆ ಆಗುತ್ತೆ. ಅದಕ್ಕೆ 3 ಜನ ಒಪ್ಕೊಳ್ತಾರೆ ಭಾನುವಾರ ಒಪ್ಕೊಳ್ಳುವಂಥದ್ದು. ಆದರೆ ಭಾನುವಾರ ರಾತ್ರಿವರೆಗೂ ಒಪ್ಕೊಂಡಿದ್ದಂಥ ಅವರು ಸೋಮವಾರ ಬೆಳಗ್ಗೆ ಹೋಗಿ ಸರೆಂಡರ್ ಆಗೋದಾಗಿ ಮಾತುಕತೆ ಮಾಡ್ಕೊಂಡಿರ್ತಾರೆ. ಆದರೆ ಸೋಮವಾರ ಬೆಳಗ್ಗೆ ಇಲ್ಲ, ಇದರಲ್ಲಿ ನಾವು 3 ಲಾಕ್ ಆಗಿಬಿಟ್ರೆ ಏನು ಮಾಡೋದು, ದರ್ಶನ್ಗೆ ಒಳ್ಳೆ ಇದೇನು ಒಳ್ಳೆ ಇದಿದೆ, ಅವರ ಕಾಂಟ್ಯಾಕ್ಟ್ ಚೆನ್ನಾಗಿದೆ, ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ, ಅವ್ರು ಎಸ್ಕೇಪ್ ಆಗಿಬಿಟ್ಟು ನಾವು 3 ಲಾಕ್ ಆಗಿಬಿಟ್ರೆ ಏನು ಮಾಡೋದು, ನಮಗೆ ಆಗಲ್ಲ ಅಂತಂತೇಳಿ ಬೆಳಗ್ಗೆಗೆ ಮತ್ತೊಂದು ಪ್ಲೇ ಮಾಡುವಂಥದ್ದು. ಈ ನೆಲೆಯಲ್ಲಿ ಆರೋಪಿ ಪ್ರದೋಷ್ ಏನು ಇರ್ತಾನೆ, ಆತ 3 ಸರೆಂಡರ್ ಆಗಲಿಕ್ಕೆ ಯಾರು ರೆಡಿಯಾಗಿದ್ರು ಅವರನ್ನು ಕರೆದುಕೊಂಡು ಅಷ್ಟೊತ್ತಿಗಾಗಲೇ ಮೈಸೂರು ತಲುಪಿದ್ದಂಥ ದರ್ಶನನ್ನು ಭೇಟಿ ಮಾಡಲಿಕ್ಕೆ ಮೈಸೂರಿಗೆ ಹೋಗುವಂಥದ್ದು. ಮೈಸೂರಿನಲ್ಲಿ ಹೋಗಿ ದರ್ಶನ್ ಜೊತೆ ಮಾತುಕತೆ ಆಗುತ್ತೆ. ದರ್ಶನ್ ಆಶ್ವಾಸನೆಯನ್ನು ಕೊಡ್ತಾರೆ, ನಾನು ಬೇಲಿಗೆ ಸಂಬಂಧಿಸಿದಂತೆ ಜೊತೆಗೆ ನಿಮ್ಮ ಏನು ಭವಿಷ್ಯದಲ್ಲಿ ಆಗ್ಬೋದಾದಂಥ ಎಲ್ಲ ತೊಂದರೆಗಳಿಗೂ ನಾನಿದ್ದೀನಿ, ನಾನು ಖರ್ಚು ಮಾಡ್ತೀನಿ ಅನ್ನೋ ಒಂದು ಜೊತೆಗೆ ನಿಮ್ಮ ಕುಟುಂಬಕ್ಕೂ ಹಣದ ಸಹಾಯವನ್ನು ನೀಡ್ತೀನಿ, ಯಾವುದೇ ಹಂತದಲ್ಲೂ ನಿಮ್ಮನ್ನು ಕೈ ಬಿಡಲ್ಲ ಅಂತೇಳಿ ದರ್ಶನ್ ಆಶ್ವಾಸನೆ ಕೊಟ್ಟ ಮೇಲೆ ಅವತ್ತು ಸೋಮವಾರ ಸಂಜೆ ಒಂದು 4 ಗಂಟೆಗೆ ಬಂದು ಆರೋಪಿಗಳು ಸರೆಂಡರ್ ಆಗುವಂಥದ್ದು. ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ದರ್ಶನ್ನ ಭೇಟಿ ಮಾಡಲಿಕ್ಕೆ ಹೋಗಿರೋ ಬಗ್ಗೆ ಒಂದು CCTVಯನ್ನು ಸಹ ಪೊಲೀಸರು ಸಂಗ್ರಹಿಸುವ ಒಂದು ಪ್ರಯತ್ನದಲ್ಲಿ ಸದ್ಯಕ್ಕೆ ಇರತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ